ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನಲ್ ಇಂದ ಮಾತಾಡ್ತೇನೆ, ಬೆಂಗಳೂರು ಜೆ ಪಿ ನಗರ್ 7 ಪೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದನ್ನ ಯಾವ ತರ ಕಟಿಂಗ್ ಮಾಡಿದ್ದೆ ಅಂತ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಹೊಲಿಬೇಕಾದ್ರೆ ತೋರಿಸ್ಕೊಡಕ್ಕೆ ನಾನು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಕ್ಯಾಮ್ರಾ ಎಲ್ಲ ಜೂಮ್ ಮಾಡಿ ಹಿಡಿಯೋಕ್ಕೆ ನೀಟಾಗಿ ಕಾಣಿಸೋದು ಇಲ್ಲ, ನನಗೆ ಸಪೋರ್ಟಿಂಗು ಯಾರು ಇಲ್ಲ, ಅದಕ್ಕೋಸ್ಕರ ಹೊಲಿಯೋದನ್ನ ನೀಟಾಗಿ ತೋರಿಸ್ಕೊಡಕ್ಕೆ ಆಗಿಲ್ಲ. ಮತ್ತೆ ಯಾವ ತರ ಬಂದಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ, ನೋಡ್ಕೋಬಹುದು. ಈ ಜಾಯಿಂಟ್ ಅನ್ನೋದು ಫ್ರಂಟ್ ಗೆ ಬಂದಿದೆ, ಕಲರ್ ನೋಡಿ ಯಾವ ತರ ಇದೆಯೋ ಸೇಮ್ ಬಂದಿದೆ. ಅದೇ ರೀತಿ ನಾವು ನಿನ್ನೆ ಫೋಟೋದಲ್ಲಿ ತೋರಿಸ್ಕೊಟ್ವಲ್ಲ, ಅದೇ ರೀತಿ ಸೇಮ್ ಆಗಿ ಬಂದಿದೆ, ನೋಡ್ಕೋಬಹುದು. ಈ ತರನೇ ಸೇಮ್ ಬಂದಿದೆ ನೋಡಿ, ಬಟನ್ಸ್ ಎಲ್ಲಾನು ಸೇಮ್ ಬಂದಿದೆ. ಹಾಕೊಂಡ್ರೆ ಇಲ್ಲಿವರೆಗೂ ಬರುತ್ತೆ, ಇದು ಓಪನ್ ಆಗಿರುತ್ತೆ. ಮತ್ತೆ ನೋಡ್ಕೋಬಹುದು, ಈ ಕಪ್ಸ್ ಅಟ್ಯಾಚ್ ಮಾಡಿ ಪ್ರಿನ್ಸೆಸ್ ಕಟ್ 3 ಕಲರ್ ಬರೋ ತರನೇ ಕಟ್ ಮಾಡಿದೀನಿ. ಕಲರ್ ಸೇಮ್ ಕಲರ್ ಅಲ್ಲೇ ಅಟ್ಯಾಚ್ ಮಾಡಿದೀನಿ. ಮತ್ತೆ ನೋಡಿ ಈ ಕಡೆ ಹುಕ್ಸ್ 1.5 ಇಂಚು 2 ಇಂಚಿಗೂ 2 ಇಂಚಿಗೆ 2 ಇಂಚು ಒಂದೊಂದು ಹುಕ್ಸ್ ಅನ್ನೋದು ಹಾಕಿದೀನಿ. ಈ ಬಟನ್ಸ್ ಈ ಹುಕ್ಸ್ ಪಟ್ಟಿ ಹೊಲಿತೀವಲ್ಲ, ಅದಕ್ಕೂ ಮುಂಚೆನೆ ಬಟನ್ಸ್ ಅನ್ನೋದು ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹೊಲ್ಕೊಂಡ್ ಬಂದಿರ್ತೀನಿ. ಅದಾದ್ಮೇಲೆ ಪೀಸ್ ಇಟ್ಟು ಈ ಕಡೆ ಪಲ್ಟಾಯಿಸ್ಬಿಟ್ಟು ಸ್ಟಿಚ್ ಅನ್ನೋದು ಹಾಕಿದೀನಿ. ಮತ್ತೆ ಈ ಕಡೆ ನೋಡಿ 2 ಇಂಚ್ ಗ್ಯಾಪ್ ಇಟ್ಬಿಟ್ಟು ಇಲ್ಲಿ ಹುಕ್ಸ್ ಪಟ್ಟಿ ಅನ್ನೋದು ಅಂಟ ಪಟ್ಟಿ ಅನ್ನೋದು ಕಟ್ಟಿದೀವಿ. ಒಳಗಡೆ ನೋಡ್ಕೋಬಹುದು, ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 2 ಲೈನಿಂಗ್ ಅನ್ನೋದು ಕಟ್ ಮಾಡಿದ್ದೆ. ಒಂದು ಬಂದ್ಬಿಟ್ಟು ನೋಡ್ಕೋಬಹುದು, ಈ ಲೈನಿಂಗ್ ನ ಲೈನಿಂಗ್ 2 ಲೈನಿಂಗ್ ಇರುತ್ತೆ. ಒಂದ್ ಲೈನಿಂಗ್ ಇದಕ್ಕೆ ಒರಿಜಿನಲ್ ಗೆ ಅಟ್ಯಾಚ್ ಮಾಡ್ಕೊಂಡಿದೀವಿ, ಇನ್ನೊಂದು ಬಂದ್ಬಿಟ್ಟು ನಾವು ಲೈನಿಂಗ್ ಗೆ ಅಟ್ಯಾಚ್ ಮಾಡ್ಕೊಂಡಿದೀವಿ. ಲೈನಿಂಗ್ ಅಲ್ಲಿ ಕಪ್ಸ್ ರೌಂಡ್ ಆಗಿ ಅಟ್ಯಾಚ್ ಮಾಡಬಾರ್ದು, ಸೆಂಟ್ರಲ್ ಮಾತ್ರ ಈ ತರ ಡಟನ್ ಹಿಡಿಬೇಕು, ಅವಾಗ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೋಡಿ ಒಳಗಡೆ ನೋಡಿ ಎಲ್ಲೂ ಇದು ಎಮ್ಮಿಂಗ್ ಪೀಸ್ ಕಟ್ಟಿದೀವಿ. 3 ಸ್ಟಿಚ್ ಸೈಡ್ ಲೂಸ್ ಮಾಡ್ಕೊಳ್ಳಕ್ಕೆ, ಟೈಟ್ ಮಾಡ್ಕೊಳ್ಳಕ್ಕೆ ಅಂತ 3 ಸ್ಟಿಚ್. ಅಕಸ್ಮಾತ್ ಏನೋ ಟೈಟ್ ಆಯ್ತು ಅಂದ್ರೆ 1 ಸ್ಟಿಚ್ ಬಿಚ್ಕೋಬಹುದು, ಅದಕ್ಕೆ 3 ಸ್ಟಿಚ್ ಅನ್ನೋದು ಹಾಕಿದೀವಿ. 3 ಸ್ಟಿಚ್ ಹಾಕದ್ಮೇಲೆ 1.5 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಿಟ್ಟಿದೆ, ಅದಕ್ಕೆ ದಾರ ಬಿಚ್ಕೊಂಡಿರೋ ಓರ್ಲಾಕ್ ಅನ್ನೋದು ಹಾಕಿದೀವಿ. ಆಮೇಲೆ ಬ್ಯಾಕ್ ಅಷ್ಟೇ ನೋಡಿ, ಡಾಟ್ ಹಿಡಿಯೋದು ಗೊತ್ತಾಗಲ್ಲ, ನೀಟಾಗಿ ಅಷ್ಟೇ ಎಮ್ಮಿಂಗ್ ಪಟ್ಟಿ ಅನ್ನೋದು ಬಂದಿದೆ. ಈ ಸೈಡ್ ಅಷ್ಟೇ ಕಲರ್ ಅಟ್ಯಾಚ್ ಮಾಡಿರೋದು ಅಷ್ಟೇ ನೋಡಿ. ಒಳಗಡೆ ಎಷ್ಟು ನೀಟಾಗಿ ಎಲ್ಲೂ ಸ್ವಲ್ಪ ದಾರ ಅನ್ನೋದು ರಿಂಕಲ್ಸ್ ಅನ್ನೋದು ಎಲ್ಲೂ ಬಂದಿಲ್ಲ. ಮೇಲ್ಗಡೆ ಯಾವ ತರ ಇದೆಯೋ ಒಳಗಡೆನೂ ಅದೇ ತರ ಇರುತ್ತೆ. ಮತ್ತೆ ಬ್ಯಾಕ್ ಅಲ್ಲಿ ನೋಡ್ಕೋಬಹುದು ನೋಡಿ, ಬ್ಯಾಕ್ ಅಲ್ಲಿ ಡಾಟ್ ಹಿಡಿದಿದೀವಿ ಅಂತಾನು ಗೊತ್ತಾಗಲ್ಲ. ಫೋನ್ ಬರ್ತದೆ, ಬ್ಯಾಕ್ ಅಲ್ಲಿ ನೋಡಿ ಡಾಟ್ ಹಿಡಿದ್ರೇನು ಅಷ್ಟೇ ಈ ತರ ತೋರಿಸಿ ನೋಡಿ. ಬ್ಯಾಕ್ ಅಲ್ಲಿ ಎಲ್ಲೂ ಸ್ವಲ್ಪ ರಿಂಕಲ್ಸ್ ಅನ್ನೋದು ಕಾಣಿಸಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡ್ಕೊಬಹುದು ನೀವು. ಆರ್ಮೋಲ್ ಅಷ್ಟೇ ನೋಡಿ, ನೀಟಾಗಿ ಇಷ್ಟಿಗೆ ಬಂದಿದೆ. ಮತ್ತೆ ಈ ಮೆಜರ್ಮೆಂಟ್ ಸೇಮ್ ಇದೆ, ಈ ಮೆಜರ್ಮೆಂಟ್ ಸೇಮ್ ಅನ್ನೋದಿದೆ. ನನ್ನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ನೋಡಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಸೇಮ್ ಬರಬೇಕು, ಇಲ್ಲ ಅಂದ್ರೂ ಹೈ ಸ್ಲೀವ್ಸ್ ಅಂದ್ರೆ ಅದು ಬೇರೆ ತರನು ಬರುತ್ತೆ. ನೋಡಿ ಈ ತರ ಬಂದಿದೆ, ನೋಡಕ್ಕೆ ಈ ತರ ನೀಟಾಗಿ ಫಿನಿಶಿಂಗ್ ಇದೆ. ಫಿಟ್ಟಿಂಗು ಇದೇ ತರ ಬರುತ್ತೆ ಅಂತ ನಿಮ್ಗೆ ಡೌಟ್ ಇರ್ಬೋದು. ಇವಾಗ ನಾವು ಬೊಂಬೆ ಅಂದ್ರೆ ಡಾಲ್ ಅಂತೀವಲ್ಲ, ಅದಕ್ಕೆ ಹಾಕಿ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ಯಾವ ತರ ಬಂದಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಾವು ನಿನ್ನೆ ಕಟ್ ಮಾಡಿರೋಂತ ಬ್ಲೌಸ್ ಯಾವ ತರ ಫಿಟ್ಟಿಂಗ್ ಬಂದಿದೆ ಅಂತ ನಿಮ್ಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಫೋಟೋದಲ್ಲಿ ಇರೋಂತ ಸೇಮ್ ನೆನೆ ಕಟ್ ಮಾಡಿದ್ವಿ, ಆ ಫೋಟೋ ಹೆಂಗಿದೆಯೋ ಸೇಮ್ ಅದೇ ತರ ನೋಡಿ. ಕ್ಲೋಸ್ ನೆಕ್ ಕಲರ್ ಕತ್ವರೆಗೂ ಬಂದಿದೆ, ಅದೇ ತರ ಸ್ವಲ್ಪ ಓಪನ್ ಆಗಿ ಬಿಟ್ಟಿದ್ವಿ. ಮತ್ತೆ ಸೇಮ್ ಪೋರ್ಲ್ ಬಟನ್ ನೀಟಾಗಿ 1 ಬೈ 1 ಕೊಟ್ಟಿದ್ವಿ. ಫಿಟ್ಟಿಂಗ್ ಅನ್ನೋದು ನೋಡ್ಕೋಬಹುದು ಯಾವ ತರ ಬಂದಿದೆ ಅಂತ ನೋಡಿ. ಶೋಲ್ಡರ್ ಸಮೇತ ನೋಡ್ಕೋಬಹುದು ನೋಡಿ, ಶೋಲ್ಡರ್ ಸಮೇತ ಅದೇ ರೀತಿ ನೋಡಿ. ಪ್ರಿನ್ಸೆಸ್ ಕಟ್ಟು ಸೇಮ್ ಬಂದಿದೆ, ಎಲ್ಲೂ ರಿಂಕಲ್ಸ್ ಬರೋದು ನೀಟಾಗಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತ ನೋಡ್ಕೋಬಹುದು ನೀವು. ಕಲರ್ ಸಮೇತ ನೋಡ್ಕೊಳ್ಳಿ ಯಾವ ತರ ಅಟ್ಯಾಚ್ ಮಾಡಿದೀವಿ. ಫೋಟೋದಲ್ಲಿ ಇರೋ ತರಾನೇ ಸೇಮ್ ನಾವ್ ಯಾವ ತರ ಕಟಿಂಗ್ ಅನ್ನೋದು ನೀಟಾಗಿ ಮಾಡ್ಕೊಂತೀವಿ, ಅದೇ ತರ ಫಿನಿಶಿಂಗ್ ಆಗಿ ನೀಟಾಗಿ ಹೊಲ್ದರೆ ಮಾತ್ರ ನಮಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ರಿಂಕಲ್ಸ್ ಇದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ತೋರಿಸ್ಕೊಟ್ಟಿಲ್ಲ ಅದೇ ರೀತಿ ಪ್ರತಿಯೊಂದು ಸ್ಟಿಚ್ನು ಅಷ್ಟೇ. ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ಒಂದ್ಸರಿ ನೀಟಾಗಿ ಐರನ್ ಮಾಡ್ಕೋಬೇಕು ಸ್ಟೀಮ್ ಐರನ್ ಅಲ್ಲಿ. ಅದೇ ರೀತಿ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ಬೇಕಾದ್ರೆ ಇನ್ನೊಂದ್ಸರಿ ಐರನ್ ಮಾಡಬೇಕು. ಆತರ ಪ್ರತಿಯೊಂದಕ್ಕೂ ಐರನ್ ಮಾಡ್ಕೊಂಡು ನೀಟಾಗಿ ಮಾಡೋದ್ರಿಂದ ನಮ್ಗೆ ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ಇಷ್ಟು ನೀಟಾಗಿ ಬರುತ್ತೆ ನೋಡಿ. ನಾವು ಡಾಟ್ ಇಲ್ಲಿ ಹಿಡಿದಿದ್ದೀವಿ, ಡಾಟು ಸಮೇತ ನೋಡ್ಕೊಳ್ಬಹುದು ನೀವು ಎಷ್ಟು ನೀಟಾಗಿ. ಬ್ಯಾಕ್ ಅಲ್ಲಿ ರಿಂಕಲ್ಸ್ ನೋಡಿ, ಇಲ್ಲಿ ನಾವು ಕತ್ತತ್ರ ನಾವು ಮೇಲ್ಗಡೆ ಎಕ್ಸ್ಟ್ರಾ ಕೊಟ್ಕೊಂಡು ಇಲ್ಲಿ 1 ಇಂಚ್ ಕಟ್ ಮಾಡಿದಕ್ಕೆ ನೋಡಿ ಇಷ್ಟು ನೀಟಾಗಿದೆ. ಇಲ್ಲ ಅಂದ್ರೆ ಈ ಬಟ್ಟೆ ಸ್ವಲ್ಪ ಈ ತರ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದೇ ರೀತಿ ಶೋಲ್ಡರ್ ಹತ್ರ ಇಲ್ಲಿ ನೋಡಿ ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡಿದೀವಿ, ಇನ್ನೂ ಕ್ರಾಸ್ ಆಗಿ ಕಟ್ ಮಾಡಿದ್ರೆ ಏನಾಗುತ್ತೆ ನೋಡ್ಕೋಬಹುದು ನೋಡಿ. ಈ ತರ ಇದು ಇದ್ರ ಮೆಜರ್ಮೆಂಟ್ ಗೆ ನಾವು ಕಟ್ ಮಾಡಿ ಹೊಲ್ದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅನ್ನೋದು ಬರ್ತಾ ಇದೆ. ಕಸ್ಟಮರ್ ಮೆಜರ್ಮೆಂಟ್ ಗೆ ಪರ್ಫೆಕ್ಟ್ ಆಗಿ ಇರುತ್ತೆ. ಅದೇ ರೀತಿ ನಾವು ಇಲ್ಲಿ ಕ್ರಾಸ್ ಕಟ್ ಮಾಡಿಲ್ಲ ಅಂದ್ರೆ ನೋಡಿ ಇಲ್ಲಿವರೆಗೂ ಫಿಟ್ಟಿಂಗ್ ಕರೆಕ್ಟ್ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಲೈಟ್ ಆಗಿ ಬರ್ತಾ ಇದೆ. ಅದೇ ಇದೇ ಮೆಜರ್ಮೆಂಟ್ ಆಗಿದ್ರೆ ನಾವೇನ್ ಮಾಡ್ತಾ ಇದ್ವಿ, ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ನೋಡ್ಬೋದು ನೋಡಿ.
ಈ ತರ ಬರುತ್ತೆ. ಅದಕ್ಕೆ ಯಾವತ್ತೂ ಅಷ್ಟೇ ಕಾಲರ್ಗೆ ಈ ತರ ಕ್ರಾಸ್ ಕಟ್ ಮಾಡ್ಕೋಬೇಕು ಅನ್ನೋದು. ಇಲ್ಲಿ ಎಷ್ಟೇ ಟೈಟ್ ಮಾಡಿದ್ರು ನೋಡಿ, ಇಲ್ಲಿ ಟೈಟ್ ಆಗಿದೆ ಬಟ್ ಇಲ್ಲಿ ಲೂಸೇ ಇರುತ್ತೆ. ಅದರಿಂದ ಇಲ್ಲೇ ಕ್ರಾಸ್ ಕಟ್ ಮಾಡಬೇಕು. ಎಲ್ಲಿ ನಾವು ಫಾಲ್ಟ್ ಬರುತ್ತೋ ಅಲ್ಲೇ ಆಲ್ಟ್ರೇಷನ್ ಅದು ಬರುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ನಾವು ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1 ಇಂಚ್ ಕರೆಕ್ಟ್ ಆಗಿ ಕಟ್ ಮಾಡಿದೀವಿ ನೋಡಿ, ಎಲ್ಲೂ ಒಂದು ಪಿನ್ ಪಾಯಿಂಟ್ ಎಲ್ಲೂ ನಿಮ್ಗೆ ಲೂಸ್ ಅನ್ನೋದು ಬರ್ತಾ ಇಲ್ಲ ನೋಡಿ. ಅದೇ ಈ ಪೋರ್ಷನ್ ಅಲ್ಲಿ ನೋಡ್ಕೋಬಹುದು, ನಿಮ್ಗೆ ಸ್ವಲ್ಪ ಲೂಸ್ ಅನ್ನೋದು ಕಾಣಿಸ್ತದೆ, ಯಾಕಂದ್ರೆ ಇದು ಈ ಮೆಜರ್ಮೆಂಟ್ ಅಲ್ಲ. ಅದರಿಂದ ನಾವ್ ಎಲ್ಲಿ ಫಾಲ್ಟ್ ಮಾಡಿದ್ರೆ ಅದನ್ನ ಅದೇ ರೀತಿ ನೋಡಿ ಇಲ್ಲಿ ಲೈನ್ಸ್ ತರ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದೇ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದೆ ಅಂದ್ರೆ ನೋಡ್ಕೋಬಹುದು ನೀವು, ನೋಡ್ಕೋಬಹುದು ನೋಡಿ. ಇವಾಗ ಒಂದ್ ಪಿನ್ ಪಾಯಿಂಟ್ ಲೂಸ್ ಅನ್ನೋದು ಬರಲ್ಲ. ನಾವು ಅದಕ್ಕೆ ಪ್ರತಿಯೊಂದು ಅವ್ರ ಮೆಜರ್ಮೆಂಟ್ ತಕ್ಕಂಗೆ ಇಟ್ಕೊಂಡು ಇಲ್ಲಿ ಕ್ರಾಸ್ ಮಾಡಿದ್ರೆ ಒಂದ್ ಇಂಚ್ ಅಷ್ಟು ಅವಾಗ ನಿಮ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡ್ಕೋಬಹುದು ಇವಾಗ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಈ ಕಡೆನೂ ಅಷ್ಟೇ ಕಲರ್ಗೂ ಅಷ್ಟೇ ನೋಡಿ, ನಾನೇನೋ ಟಚ್ ಮಾಡಲಿ ಎಷ್ಟು ನೀಟಾಗಿ ಬಂದಿದೆ ನೋಡ್ಕೋಬಹುದು. ಡಾಟು ಅಷ್ಟೇ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ರು ನೆಕ್ ಹತ್ರ ಎತ್ಕೊಳ್ದಿರಾ ನೀಟಾಗಿ ಬರಬೇಕು. ಆಮೇಲೆ ಡಾಟ್ ಹಿಡಿದ್ರೇನು ಅಷ್ಟೇ ಲೈನಿಂಗ್ ಅಟ್ಯಾಚ್ ಮಾಡ್ಮೇಲೆ ಒಂದ್ಸರಿ ಐರನ್ ಮಾಡ್ಕೋಬೇಕು. ಅದಾದ್ಮೇಲೆ ಡಾಟ್ ಹಿಡಿದಾಗ ಅಷ್ಟೇ ಒಂದ್ ಸ್ವಲ್ಪ ನೀಟಾಗಿ ಐರನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ನೋಡಿ ಎಲ್ಲೋ ಒಂದು ಪಿನ್ ಪಾಯಿಂಟ್ ಲೂಸ್ ಅನ್ನೋದು ಬರಲ್ಲ. ನಾವು ಆಲ್ರೆಡಿ ಫಸ್ಟ್ ಲೈನಿಂಗ್ ಅನ್ನೋದು ಸ್ಟೀಮರ್ ಅಲ್ಲಿ ನೀಟಾಗಿ ಶಿಂಕ್ ಮಾಡಿರ್ತೀವಿ, ಮತ್ತೆ ಒರಿಜಿನಲ್ ಅಷ್ಟೇ ನೀಟಾಗಿ ಐರನ್ ಮಾಡಿ ಶಿಂಕ್ ಮಾಡಿರ್ತೀವಿ. ಅದಾದ್ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಮತ್ತೆ ಇನ್ನೊಂದ್ಸರಿ ನೀಟಾಗಿ ಐರನ್ ಮಾಡ್ಬಿಟ್ರೆ ಏನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಎರಡು ಶಿಂಕ್ ಆಗೋದ್ರಿಂದ ಮತ್ತೆ ನಮ್ಗೆ ಶಿಂಕ್ ಅನ್ನೋದಾಗಲ್ಲ, ಫಿನಿಶಿಂಗ್ ಅನ್ನೋದು ಇಷ್ಟು ನೀಟಾಗಿ ಬರುತ್ತೆ. ಅದೇ ರೀತಿ ಈ ಕಡೆ ನೋಡ್ಕೋಬಹುದು, ಈ ಕಡೆನೂ ಅಷ್ಟೇ ಒಂದ್ ಸ್ವಲ್ಪ ಹಿಂಗ್ ಹಿಡ್ಕೊಂಡ್ರೆ ನಮ್ಗೆ ನೋಡಿ ಎಷ್ಟು ಟೈಟ್ ಆಗಿರುತ್ತೆ. ಅದಕ್ಕೆ ಇದನ್ನ ಟೈಟ್ ಮಾಡ್ಕೋಬೇಕು ಅಂತ ಹೇಳೋದು. ಅದೇ ರೀತಿ ನೋಡ್ಕೋಬಹುದು ನೀವು. ಪ್ರಿನ್ಸಸ್ ಕಟ್ಟು ಕರೆಕ್ಟ್ ಆಗಿ ಮಿಡಲ್ ಚೀಸ್ಗೆ ಕರೆಕ್ಟ್ ಆಗಿದೆ, ಮತ್ತೆ ಫ್ರಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ನೋಡಿ. ಈ ತರ ಶೇಪ್ ಅನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಇವ್ರ ಸೈಜ್ ಈ ತರ ಇದೆ, ಕಸ್ಟಮರ್ ಸೈಜ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಸ್ವಲ್ಪ ಹೊಟ್ಟೆ ಭಾಗ ಹಿಂಗಿರುತ್ತೆ, ಇಲ್ಲೂ ಬಂದ್ರೆ ನೋಡಿ ಹಿಂಗೆ ಈ ತರ ಲೂಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಈ ಶೇಪ್ ಕೊಟ್ಬಿಟ್ರೆ ಏನಂದ್ರೆ ಹೊಟ್ಟೆ ಹಿಂಗಿದ್ರು ಇದು ಮೇಲಕ್ಕೆ ಬರೋದ್ರಿಂದ ಶೇಪ್ ಆಗಿ ಬ್ಲೌಸ್ ಎಲ್ಲೋ ರಿಂಕಲ್ಸ್ ಅನ್ನೋದು ನಮ್ಗೆ ಬರೋದೇ ಇಲ್ಲ. ನೋಡ್ಕೋಬಹುದು ಈ ತರ ಹಾಕೊಂಡ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿ ಬರುತ್ತೆ. ಈ ಡಿಸ್ಟೆನ್ಸ್ ಸೇಮ್ ಇರುತ್ತೆ ನೋಡ್ಕೋಬಹುದು. ಫ್ರಂಟ್ ಅಲ್ಲೂ ಅಷ್ಟೇ ನೋಡಿ ಒಂದೇ ಸಮ ಫಿಟ್ಟಿಂಗ್ ಇದೆ, ಮತ್ತೆ ಇಲ್ಲೂ ಅಷ್ಟೇ ಒಂದೇ ಸಮ ಫಿಟ್ಟಿಂಗ್ ಇದೆ. ಕತ್ತು ಅಷ್ಟೇ ನೀಟಾಗಿ ಕತ್ತು ಕರೆಕ್ಟ್ ಆಗಿ ಬಂದಿದೆ. ಇವು ಬೊಂಬೆಗೆ ಹಾಕಿರೋದ್ರಿಂದ ಇವ್ರ ಮೆಜರ್ಮೆಂಟ್ ಅಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಅನ್ನೋದು ಬಂದಿದೆ. ಕಸ್ಟಮರ್ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡ್ಕೋಬಹುದು ನೀವು ಎರಡು ಸೈಡ್. ಇದು ಇವತ್ತಿನ ವಿಡಿಯೋ. ಇದೇ ತರ ಪ್ರತಿಯೊಂದು ಬ್ಲೌಸ್ ನ ನಾವು ಕಟ್ ಮಾಡೋದು ಆಗ್ಲಿ, ಸ್ಟಿಚಿಂಗ್ ಆಗೋದು, ಫಿಟ್ಟಿಂಗ್ ಆಗಿರ್ಬೋದು, ಫಿನಿಶಿಂಗ್ ಆಗ್ಬೋದು, ಪ್ರತಿಯೊಂದು ಇದೇ ತರ ಬರುತ್ತೆ. ನಿಮ್ಗೂ ಇದೇ ತರ ಬರ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಆಲ್ರೆಡಿ ಹೆಚ್ಚು ಕಮ್ಮಿ 500 ವಿಡಿಯೋಸ್ 600 ವಿಡಿಯೋಸ್ ಮೇಲೆನೆ ಮಾಡಿದೀನಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಇದೆ ಕಾಮೆಂಟ್ ಮಾಡಿ. ಇನ್ನೂ ದೂರದಲ್ಲಿರೋರು ಬರಕ್ಕಾಗಲ್ಲ ಸರ್ ಅನ್ನೋರಿದ್ರೆ ವಿಡಿಯೋ ಕಾಲ್ ಮುಖಾಂತರ ತಿಳಿಸ್ಕೊಡಿ. ಇಲ್ಲ ಬರ್ತೀವಿ ಸರ್ ಅನ್ನೋರಿಗೆ ಸಂಡೇ ಟೈಮ್ ಫ್ರೀನೇ ಇರ್ತೀನಿ, ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ಖಂಡಿತವಾಗ್ಲೂ ನಿಮ್ ಮುಂದೆನೆ ಕಟ್ ಮಾಡಿ, ಬೇಕಂದ್ರೆ ಒಂದ್ ಸ್ವಲ್ಪ ಟೈಮ್ ಇದ್ರೆ ಸ್ವಲ್ಪ ಒದ್ದು ತೋರಿಸ್ತೀನಿ ಯಾವ ತರ ಹೊಲಿಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ನೀವು ನೋಡ್ಕೊಂಡ್ರೆ ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ನಾನು ಕಷ್ಟಪಟ್ಟು ಕಲ್ತಿದ್ದೀನಿ, ಆದ್ರೆ ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದ್ದೀನಿ. ಕಲಿಯಕ್ಕೆ ನೀವು ರೆಡಿ ಇರ್ಬೇಕು, ಕಲ್ಸ್ಕೊಡಕ್ ನಾನು ಯಾವತ್ತೂ ರೆಡಿನೇ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.